ಸ್ನೇಹಿತರೆ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ಭಾರತ ಇಡೀ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಎಕಾನಮಿ. ನೋ ಡೌಟ್, ಎಕಾನಮಿ ಬೆಳೆದ ಹಾಗೆ ಜನರ ಇನ್ವೆಸ್ಟಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಎವಿಡೆನ್ಸ್ ಕಳೆದ 10 ವರ್ಷದಲ್ಲಿ ಭಾರತದ ಮ್ಯೂಚುವಲ್ ಫಂಡ್ನ AUM ಸುಮಾರು 6 ಪಟ್ಟು ಹೆಚ್ಚಾಗಿದೆ. ಅದೇ ಕೇವಲ ಕಳೆದ 5 ವರ್ಷದಲ್ಲಿ ಇದು 3 ಪಟ್ಟು ಹೆಚ್ಚು ಬೆಳವಣಿಗೆಯಾಗಿದೆ. ಡಿಸೆಂಬರ್ 2025ರಲ್ಲಿ 80,23,000 ಕೋಟಿ ತಲುಪಿದೆ. ರಿಟರ್ನ್ ಬಗ್ಗೆ ನೋಡಿದ್ರೆ ಕಳೆದ 3ರಿಂದ 5 ವರ್ಷಗಳಲ್ಲಿ ಸ್ಮಾಲ್ ಕ್ಯಾಪ್ 19-22%, ಮಿಡ್ ಕ್ಯಾಪ್ 21% ಮತ್ತು ಫ್ಲೆಕ್ಸಿ ಕ್ಯಾಪ್ 16% ರಿಟರ್ನ್ ಜನರೇಟ್ ಮಾಡಿದೆ. ಈ ಎಲ್ಲ ಕ್ಯಾಟಗರಿ ಕನ್ಸಿಸ್ಟೆಂಟ್ಲಿ ಒಳ್ಳೆ ರಿಟರ್ನ್ ಅನ್ನು ಕೊಟ್ಟಿದೆ. ಯಾಕೆ ಅಂದರೆ ಈ ಫಂಡ್ಗಳು ಈಗ ಗ್ರೋತ್ ಫೇಸ್ನಲ್ಲಿರುವಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತವೆ. ಅದರಿಂದ ಅದರ ಪರ್ಫಾರ್ಮೆನ್ಸ್ ಉತ್ತಮವಾಗಿದೆ, ಚೆನ್ನಾಗಿದೆ. ಆದರೆ ನೆನ್ಪಿಟ್ಕೊಳ್ಳಿ, ಹೈಯರ್ ರಿಟರ್ನ್ಸ್ ಅಂದರೆ ಹೈಯರ್ ರಿಸ್ಕ್ ಕೂಡ ಆಗಿರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ರಿಟರ್ನ್ಸ್ ಆಧಾರದ ಮೇಲೆ ಟಾಪ್ ಮ್ಯೂಚುವಲ್ ಫಂಡ್ಸ್, ಉದಾಹರಣೆಗೆ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್, ಪರಾಗ್ ಪರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಮತ್ತು HDFC ಮಿಡ್ ಕ್ಯಾಪ್ ಫಂಡ್, ಇವುಗಳು ರೀಸೆಂಟ್ ಕ್ವಾರ್ಟರ್ಗಳಲ್ಲಿ ತಮ್ಮ ಹೋಲ್ಡಿಂಗ್ಸ್ ಅನ್ನು ಹೆಚ್ಚು ಮಾಡಿರುವಂಥ 3 ಸ್ಟಾಕ್ಸ್ಗಳ ಬಗ್ಗೆ ನೋಡೋಣ. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನಮ್ಮ ಮೊದಲ ಸ್ಟಾಕ್ ಯಥಾರ್ಥ್ ಹಾಸ್ಪಿಟಲ್ ಆ್ಯಂಡ್ ಟ್ರಾಮಾ ಕೇರ್ ಸರ್ವಿಸಸ್. ಈ ಕ್ವಾರ್ಟರ್ನಲ್ಲಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಯಥಾರ್ಥ್ ಹಾಸ್ಪಿಟಲ್ನಲ್ಲಿ ಹೆಚ್ಚುವರಿಯಾಗಿ 2.31% ಹೋಲ್ಡಿಂಗ್ಸ್ ಅನ್ನು ಹೆಚ್ಚು ಮಾಡಿದ್ದಾರೆ. ಹಾಗೆ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ತನ್ನ ಸ್ಟೇಕ್ ಅನ್ನು 1.18% ಹೆಚ್ಚು ಮಾಡಿದೆ. ಈ ಸ್ಟಾಕ್ ತನ್ನ IPO ಇಶ್ಯೂ ಪ್ರೈಸ್ ಅಂದರೆ ₹300 ರ್ಯಾಲಿಯಾಗಿ ಅಕ್ಟೋಬರ್ 2025ರಲ್ಲಿ 843ರ ಆಲ್ ಟೈಮ್ ಹೈ ತಲುಪಿತ್ತು. ಅದರ ನಂತರ ಪ್ರೈಸ್ ಸುಮಾರು 35% ಕರೆಕ್ಷನ್ ಕಂಡಿದೆ. ಈಗ 485ರಿಂದ ₹505 ಝೋನ್ನಲ್ಲಿ ಸ್ಟ್ರಾಂಗ್ ಆಗಿ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಕಳೆದ 3 ವರ್ಷಗಳಲ್ಲಿ ಕಂಪನಿಯ ಸೇಲ್ಸ್ ಬಂದು 32% CAGR ಬೆಳವಣಿಗೆಯಾಗಿದೆ. ಪ್ರಾಫಿಟ್ ಗ್ರೋತ್ ಬಂದು 43% CAGR ಆಗಿದೆ. ಇನ್ನು ವ್ಯಾಲ್ಯೂಯೇಷನ್ ದೃಷ್ಟಿಯಿಂದ ನೋಡಿದ್ರೆ ಜನವರಿಯ ವೇಳೆಗೆ ಯಥಾರ್ಥ್ ಹಾಸ್ಪಿಟಲ್ 34.89x P/ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಸೆಕ್ಟರ್ ಮೀಡಿಯನ್ ಮತ್ತು ಪಿಯರ್ಸ್ಗಿಂತ ಕಮ್ಮಿ. ಅದೇ ಸಮಯದಲ್ಲಿ ಇದರ PG ರೇಷಿಯೋ ಕೂಡ 0.81 ಇದೆ. ಇದು ಹೈ ಗ್ರೋತ್ ಅನ್ನು ಸೂಚಿಸ್ತಾ ಇದೆ. ಇನ್ನು ಬಿಸ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಯಥಾರ್ಥ್ ಹಾಸ್ಪಿಟಲ್ ಮೇನ್ಲಿ ನಾರ್ತ್ ಇಂಡಿಯಾದಲ್ಲಿ, ಸ್ಪೆಷಲಿ ಡೆಲ್ಲಿ NCR ರೀಜನ್ನಲ್ಲಿ ತನ್ನ ಹಾಸ್ಪಿಟಲ್ಸ್ ನೆಟ್ವರ್ಕ್ ಅನ್ನು ಆಪರೇಟ್ ಮಾಡ್ತಾ ಇದೆ. ಕಂಪನಿಯ ರೆವಿನ್ಯೂನಲ್ಲಿ ಸುಮಾರು 37% ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ಸ್ಗಳಿಂದ ಬರುತ್ತೆ. ಅಂದರೆ CGHS ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ನ ರೇಟ್ ರಿವಿಷನ್ನ ನಂತರದಲ್ಲಿ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಗಳಿಗೆ ರಿಯಂಬರ್ಸ್ಮೆಂಟ್ ಉತ್ತಮವಾಗಿದೆ. ಇನ್ನು ಕೆಲವು ಸೆಲೆಕ್ಟೆಡ್ ಟ್ರೀಟ್ಮೆಂಟ್ಗಳಿಗಾಗಿ ಯಥಾರ್ಥ್ ಹಾಸ್ಪಿಟಲ್ ಮೆಡಿಕಲ್ ಟ್ರಾವೆಲ್ ಪಾರ್ಟ್ನರ್ಶಿಪ್ನ ಮೂಲಕ ಆಫ್ರಿಕಾ ಮತ್ತು ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ CIS ಈ ದೇಶಗಳಿಂದ ಬರುವಂಥ ಇಂಟರ್ನ್ಯಾಷನಲ್ ಪೇಷಂಟ್ಗಳಿಗೂ ಕೂಡ ಚಿಕಿತ್ಸೆ ಕೊಡುತ್ತೆ. ಸೊ ಇನ್ನು ಕೀ ಮ್ಯಾಟ್ರಿಕ್ಸ್ಗಳನ್ನು ನೋಡೋದಾದರೆ 2021ರ ಫಿನಾನ್ಷಿಯಲ್ ಇಯರ್ನಿಂದ H1 FY26ನವರೆಗೆ ಬೆಡ್ ಕೆಪಾಸಿಟಿ ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಅಕ್ಯುಪೆನ್ಸಿ ಬಂದು 42%ನಿಂದ 66%ಗೆ ಜಂಪ್ ಆಗಿದೆ. ಮತ್ತು ಈ ಮೆಚೂರ್ ಹಾಸ್ಪಿಟಲ್ಸ್ಗಳಲ್ಲಿ ಸುಮಾರು 72% ಅಕ್ಯುಪೆನ್ಸಿ ಇದೆ. ಅದೇ ಸಮಯದಲ್ಲಿ ಆವರೇಜ್ ರೆವಿನ್ಯೂ ಪರ್ ಅಕ್ಯುಪೈಡ್ ಬೆಡ್ ₹21,287 ₹32,000ಕ್ಕೆ ಹೆಚ್ಚಾಗಿದೆ. ಇದೀಗ ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ನೋಡೋದಾದ್ರೆ Q2 FY25ನಿಂದ Q2 FY26ನವರೆಗೆ ರೆವಿನ್ಯೂ 28% ಇಯರ್ ಆನ್ ಇಯರ್ ಬೆಳವಣಿಗೆಯಾಗಿದೆ. ನ್ಯೂಯರ್ ಹಾಸ್ಪಿಟಲ್ಸ್ 110% ಇಯರ್ ಆನ್ ಇಯರ್ ಗ್ರೋತ್ನ ಮೂಲಕ ಟಾಪ್ ಲೈನ್ಗೆ ಒಂದು ದೊಡ್ಡ ಸಪೋರ್ಟ್ ಅನ್ನು ಕೊಟ್ಟಿದೆ. ಮತ್ತು ಮೆಚೂರ್ ಹಾಸ್ಪಿಟಲ್ಸ್ 19% ಇಯರ್ ಆನ್ ಇಯರ್ ಗ್ರೋತ್ ಕೊಟ್ಟಿದೆ. ಎಕ್ಸ್ಪೆನ್ಸಸ್ ಬಂದು 32% ಇಯರ್ ಆನ್ ಇಯರ್ ಹೆಚ್ಚಾಗಿದ್ದರಿಂದ ಆಪರೇಟಿಂಗ್ ಪ್ರಾಫಿಟಬಿಲಿಟಿಯ ಮೇಲೆ ಒತ್ತಡ ಬಂದಿದೆ. ಎಬಿಟಾ ಬಂದು 18% ಇಯರ್ ಆನ್ ಇಯರ್ ಹೆಚ್ಚಾದರೂ ಮಾರ್ಜಿನ್ ಸುಮಾರು 200 ಬೇಸಿಸ್ ಪಾಯಿಂಟ್ ಕಮ್ಮಿ ಆಗಿದೆ. ಆದರೆ ಕಮ್ಮಿ ಫಿನಾನ್ಸ್ ಕಾಸ್ಟ್ ಮತ್ತು ಹೆಚ್ಚಿದಂಥ ಅದರ್ ಇನ್ಕಮ್ನ ಕಾರಣದಿಂದಾಗಿ ನೆಟ್ ಪ್ರಾಫಿಟ್ 33% ಇಯರ್ ಆನ್ ಇಯರ್ ಹೆಚ್ಚಾಗಿ 41.3 ಕೋಟಿಗೆ ತಲುಪಿದೆ. ನೆಟ್ ಮಾರ್ಜಿನ್ ಕೂಡ 60 BPS ಸುಧಾರಿಸಿದೆ. ಈಗ ಕಂಪನಿಯ ಗ್ರೋತ್ ಔಟ್ಲುಕ್ ಅನ್ನು ನೋಡೋಣ. ಮ್ಯಾನೇಜ್ಮೆಂಟ್ FY26ಗಾಗಿ ಸುಮಾರು 30% ಇಯರ್ ಆನ್ ಇಯರ್ ರೆವಿನ್ಯೂ ಗ್ರೋತ್ನ ಗೈಡೆನ್ಸ್ ಅನ್ನು ಕೊಟ್ಟಿದೆ. ಇನ್ನು ಲಾಂಗ್ ಟರ್ಮ್ನಲ್ಲಿ ಮೆಚೂರ್ ಹಾಸ್ಪಿಟಲ್ಸ್ನಲ್ಲಿ ಅಕ್ಯುಪೆನ್ಸಿ ಇನ್ನಷ್ಟು ಹೆಚ್ಚಾದರೆ ಎಬಿಟಾ ಮಾರ್ಜಿನ್ 28.5ರಿಂದ 29%ಗೆ ತಲುಪುವಂಥ ಸಾಧ್ಯತೆ ಇದೆ. ಇನ್ನು ಮುಂದಿನ ಗ್ರೋತ್ ಫೇಸ್ಗಾಗಿ ಮ್ಯಾನೇಜ್ಮೆಂಟ್ ಈಗಿರುವಂಥ ಸುಮಾರು 2,500 ಬೆಡ್ನ ಕೆಪಾಸಿಟಿಯನ್ನು ಮುಂದಿನ 3ರಿಂದ 4 ವರ್ಷಗಳಲ್ಲಿ ಡಬಲ್ ಮಾಡ್ತೀವಿ, ಅಂದರೆ 2,500 ಇದ್ದಿದ್ದು 5,000 ಮಾಡ್ತೀವಿ ಅನ್ನೋ ಗೋಲನ್ನು ಇಟ್ಕೊಂಡಿದೆ. ಇನ್ನು ಆಪರೇಷನಲ್ ಸೈಡ್ನಲ್ಲಿ ಮಾತಾಡೋದಾದರೆ ಆವರೇಜ್ ರೆವಿನ್ಯೂ ಪರ್ ಅಕ್ಯುಪೈಡ್ ಬೆಡ್ ಅನ್ನು ವರ್ಷಕ್ಕೆ 8ರಿಂದ 10% ಇಯರ್ ಆನ್ ಇಯರ್ ಹೆಚ್ಚಿಸುವಂತ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ. ಮ್ಯಾನೇಜ್ಮೆಂಟ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ ಆಗ್ರಾ ಹಾಸ್ಪಿಟಲ್ನ ಇಂಪ್ಯಾಕ್ಟ್ ಕ್ವಾರ್ಟರ್ 4ರಿಂದ ರಿಫ್ಲೆಕ್ಟ್ ಆಗೋದಕ್ಕೆ ಶುರುವಾಗುತ್ತೆ ಅಂತ.
ಆರಂಭದಲ್ಲಿ ಆವರೇಜ್ ರೆವಿನ್ಯೂ ಪರ್ ಆಕ್ಯುಪೈಡ್ ಬೆಡ್ ಸುಮಾರು 30,000 ಇರಬಹುದು. ನಂತರ ಸೂಪರ್ ಸ್ಪೆಷಾಲಿಟಿ ರ್ಯಾಂಪ್ ಅಪ್ ಮತ್ತು ಆಕ್ಯುಪೆನ್ಸಿ ಇಂಪ್ರೂವ್ಮೆಂಟ್ ಇದು ಗ್ರೂಪ್ ಆವರೇಜ್ ಅಥವಾ ಅದಕ್ಕಿಂತ ಹೆಚ್ಚಾಗಬಹುದು. ಇನ್ನು ಆಗ್ರಾ ಹಾಸ್ಪಿಟಲ್ಸ್ಗೆ ಮ್ಯಾನೇಜ್ಮೆಂಟ್ ನೀಡಿರುವಂಥ ಗ್ರೋತ್ ಔಟ್ಲುಕ್ ಏನು, ಈ ವಿಡಿಯೋ ನೋಡಿ. % के ऑक्यूपेंसी लेवल्स चल रहे हैं वो ऑपरेटिंग बेड्स पे थोड़े ज्यादा है, बट अगर हम ओवरऑल 250 बेड्स पे बात करें तो हमें ऐसा लगता है कि जो 35% वाली ऑक्यूपेंसी है ये अगले साल से ही 60% के आसपास हो सकती है, और फर्दर इसमें अभी और भी ग्रोथ है क्योंकि काफी स्पेशलिटीज हैं, सुपर स्पेशलिटीज हैं जो अभी इस हॉस्पिटल में उतनी फोकस नहीं करी जा रही थी, तो उसको यथार्थ ब्रांड स्टार्ट करेगा, प्रमोट करेगा। और साथ ही हम आगरा में पहली बार रोबोटिक ट्रीटमेंट सर्जरी स्टार्ट कर रहे हैं। आगरा में पहला दा विंची सर्जिकल रोबोट बहुत जल्दी हम हॉस्पिटल में लगाने जा रहे हैं। साथ ही साथ ऑर्थोपेडिक रोबोट से रोबोटिक नी रिप्लेसमेंट्स भी इस शहर में स्टार्ट होंगे। ಹಾಗೆ ಕಂಪನಿ ಮುಂದಿನ 4.5 5 ವರ್ಷಗಳಿಗೆ 1500 ಕೋಟಿ ಕ್ಯಾಪೆಕ್ಸ್ ಪ್ಲಾನ್ ಅನ್ನು ಪ್ರಕಟ ಮಾಡಿದೆ. ಅಂದ್ರೆ ಆಕ್ಯುಪೆನ್ಸಿ ಗೈಡೆನ್ಸ್ ನ ಬಗ್ಗೆ ಮ್ಯಾನೇಜ್ಮೆಂಟ್ ಏನು ಹೇಳ್ತಿದೆ ಅಂತ ಅದನ್ನು ನೋಡಿ. बेड्स जो कि इस समय जो स्टार्ट हो चुके हैं उस पे काउंट करें जो कि ऑलरेडी क्लोज टू 65% है, तो हमें लगता है कि एग्जिस्टिंग बेड्स की जो 65% की ऑक्यूपेंसी है ये क्लोज टू 70% जा सकती है विद इन 1 ईयर। और साथ ही हम काफी और जो बेड्स ऐड कर रहे हैं। ಈಗ ಅದೇ ಪೀರಿಯಡ್ ನಲ್ಲಿ ಕ್ಯಾಶ್ ಫ್ಲೋ ಸ್ಥಿತಿ ನೋಡಿದ್ರೆ FY24 ನಲ್ಲಿ ರಿಸೀವೇಬಲ್ಸ್ ಪ್ರೆಷರ್ ಕಾರಣದಿಂದಾಗಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ CFO ನೆಗೆಟಿವ್ ಆಗಿತ್ತು. FY25 ನಲ್ಲಿ CFO 150 ಕೋಟಿ ಆಯಿತು. ಡಿಪ್ರಿಸಿಯೇಷನ್ ಸುಮಾರು 2 ಪಟ್ಟು ಹೆಚ್ಚಾಗಿ 57 ಕೋಟಿ ಆಯಿತು ಮತ್ತು ರಿಸೀವೇಬಲ್ಸ್ ಪ್ರೆಷರ್ ಕಮ್ಮಿ ಆಗಿದ್ರಿಂದ ಕ್ಯಾಶ್ ಫ್ಲೋಸ್ಗೆ ಸಪೋರ್ಟ್ ಸಿಕ್ತು. ಈ ಅವಧಿಯಲ್ಲಿ CFO ಪ್ಯಾಡ್ 1.15x ಆಗಿತ್ತು. ಆದರೆ H1 FY26 ನಲ್ಲಿ ಮತ್ತೆ ರಿಸೀವೇಬಲ್ಸ್ ಪ್ರೆಷರ್ ಹೆಚ್ಚಾಗಿ CFO 48.5 ಕೋಟಿಗೆ ಇಳಿದಿದೆ. CFO ಪ್ಯಾಡ್ ಬಂದು 0.58 ಟೈಮ್ಸ್ ಆಗಿದ್ದು ಕ್ಯಾಶ್ ಕನ್ವರ್ಷನ್ ನಿಧಾನವಾಗಿರುವುದನ್ನು ಸೂಚಿಸ್ತಾ ಇದೆ. ಇನ್ನು ಕೀ ರಿಸ್ಕ್ನ ಬಗ್ಗೆ ಮಾತಾಡೋದಾದ್ರೆ ಯಥಾರ್ಥ ಹಾಸ್ಪಿಟಲ್ ಮುಖ್ಯವಾಗಿ ನಾರ್ತ್ ಇಂಡಿಯಾದಲ್ಲಿ ಆಪರೇಟ್ ಮಾಡುತ್ತೆ. 9 ಹಾಸ್ಪಿಟಲ್ಗಳಲ್ಲಿ 8 ಹಾಸ್ಪಿಟಲ್ಸ್ ಡೆಲ್ಲಿ NCR ರೀಜನ್ನಲ್ಲಿದೆ. ಸುಮಾರು 51% ಆಪರೇಷನ್ಸ್ ಕೇವಲ ನೋಯ್ಡಾ ಮತ್ತು ಗ್ರೇಟರ್ ನೋಯ್ಡಾದಿಂದ ಬರ್ತಾ ಇದೆ. ಇದು ಕಾನ್ಸಂಟ್ರೇಷನ್ ರಿಸ್ಕ್ ಅನ್ನ ಕ್ರಿಯೇಟ್ ಮಾಡಿದೆ. ಇನ್ನು ಈ ರೀಸೆಂಟ್ ಶೇರ್ ಹೋಲ್ಡಿಂಗ್ ಅನ್ನು ನೋಡಿದ್ರೆ ಪ್ರೊಮೋಟರ್ಸ್ ಆಲ್ಮೋಸ್ಟ್ 61.64% ನಿಂದ 55.80ಗೆ ಈ ಹೋಲ್ಡಿಂಗ್ ಕಮ್ಮಿ ಆಗಿದೆ. ಇದು ಗಮನಿಸಬೇಕಾದಂಥ ಟ್ರೆಂಡ್. ಇನ್ವೆಸ್ಟರ್ಸ್ ಇದನ್ನ ಗಮನದಲ್ಲಿ ಇಡಬೇಕು. ಇದು ನಮ್ಮ ಮೊದಲ ಸ್ಟಾಕ್ನ ಬಗ್ಗೆ. ಈಗ ನಮ್ಮ ಎರಡನೇ ಸ್ಟಾಕ್ ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪನಿ. ಈ ಕ್ವಾರ್ಟರ್ನಲ್ಲಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 0.36% ಅಡಿಷನಲ್ ಹೋಲ್ಡಿಂಗ್ ಅನ್ನು ಹೆಚ್ಚಿಸಿದ್ದಾರೆ. ಪರಾಗ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡಿಸೆಂಬರ್ ಕ್ವಾರ್ಟರ್ನಲ್ಲಿ 1.23% ಹೋಲ್ಡಿಂಗ್ ಅನ್ನು ತಗೊಂಡಿದೆ. ಸ್ಟ್ರಾಂಗ್ ಮೊಮೆಂಟಮ್ನ ನಂತರ ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪನಿ ಸ್ಟಾಕ್ ಜುಲೈ 2024ರಲ್ಲಿ 1543ರ ಆಲ್ ಟೈಮ್ ಹೈ ಅನ್ನು ತಲುಪಿದೆ. ಅದರ ನಂತರ ಪ್ರೈಸ್ ಸುಮಾರು 30% ಕರೆಕ್ಷನ್ ಅನ್ನು ಕಂಡಿದೆ. 923 ಮತ್ತು 802 ಈ ಲೆವೆಲ್ಸ್ ನಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಝೋನ್ಸ್ ಆಗಿ ಕೆಲಸ ಮಾಡ್ತಾ ಇದೆ. ಇನ್ನು ಕಳೆದ 3 ವರ್ಷದಲ್ಲಿ ಸೇಲ್ಸ್ ಸುಮಾರು 15% CAGR ನಲ್ಲಿ ಬೆಳವಣಿಗೆ ಕಂಡಿದೆ. ಪ್ರಾಫಿಟ್ ಗ್ರೋತ್ ಸುಮಾರು 47% ಆಗಿದೆ. ಕಂಪನಿಯ ಬಿಸಿನೆಸಸ್ ನೋಡೋದಾದ್ರೆ ಇದು ಭಾರತದಲ್ಲಿ ದೊಡ್ಡ ಪ್ರೈವೇಟ್ ಶಿಪ್ಪಿಂಗ್ ಕಂಪನಿಗಳಲ್ಲೂ ಒಂದು. ಇದು ಕ್ರೂಡ್ ಆಯಿಲ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಗ್ಯಾಸ್ ಮತ್ತು ಡ್ರೈ ಬಲ್ಕ್ ಕಮೋಡಿಟೀಸ್ ಅನ್ನ ಶಿಪ್ಸ್ ನ ಮೂಲಕ ಭಾರತ ಮತ್ತು ಗ್ಲೋಬಲ್ ಮಾರ್ಕೆಟ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಇನ್ನು ಬಿಸಿನೆಸಸ್ ಮುಖ್ಯವಾಗಿ 2 ವಿಭಾಗಗಳಾಗಿ ಡಿವೈಡ್ ಆಗಿದೆ. ಒಂದು ಶಿಪ್ಪಿಂಗ್, ಮತ್ತೊಂದು ಆಫ್ ಶೋರ್. ಶಿಪ್ಪಿಂಗ್ ಸೆಗ್ಮೆಂಟ್ ನಲ್ಲಿ ಕಂಪನಿ ಎಂಡ್ ಕಸ್ಟಮರ್ಸ್ ಆಗಿರುವಂತಹ ಎಕ್ಸಾನ್ ಮೊಬಿಲ್, ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಶೆವ್ರಾನ್ ಜೊತೆಗೆ ಡೈರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಸುಮಾರು 69% ರೆವಿನ್ಯೂ ಗ್ಲೋಬಲ್ ಆಪರೇಷನ್ಸ್ನಿಂದ ಬರುತ್ತೆ. ಇನ್ನು ಆಫ್ಶೋರ್ ಬಿಸ್ನೆಸ್ ಅಂತ ಬಂದಾಗ ಇದರ ಸಬ್ಸಿಡರಿ ಈ ಗ್ರೇಟ್ ಶಿಪ್ ಇಂಡಿಯಾ ಲಿಮಿಟೆಡ್ ಆಪರೇಟ್ ಮಾಡುತ್ತೆ. ಇದು ಆಯಿಲ್ ಎಕ್ಸ್ಪ್ಲೋರೇಷನ್ ಮತ್ತು ಪ್ರೊಡಕ್ಷನ್ಗಾಗಿ ಆಫ್ಶೋರ್ ಸರ್ವಿಸಸ್ ಅನ್ನು ಕೊಡುತ್ತೆ. ಈ ಸೆಗ್ಮೆಂಟ್ನಲ್ಲಿ ಜಾಕಪ್ ರಿಗ್ಸ್ ಆಗಿರ್ಬೋದು ಅಥವಾ ಸಪೋರ್ಟ್ ವೆಸಲ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಕೂಡ್ಕೊಂಡಿದೆ. ಇವು ಭಾರತದಲ್ಲಿ ಮುಖ್ಯವಾಗಿ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ONGC ಜೊತೆಗೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಆಗಿ ಆಪರೇಟ್ ಮಾಡುತ್ತೆ. ಇನ್ನು ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ನೋಡಿದ್ರೆ Q2 FY26 ನಲ್ಲಿ ರೆವಿನ್ಯೂ ಬಂದು 8% ಇಳಿಕೆ ಆಗಿತ್ತು. ಈ ಅವಧಿಯಲ್ಲಿ ಹಲವು ಹಳೆಯ ಶಿಪ್ಗಳನ್ನು ಮಾರಾಟ ಮಾಡಿದ್ರಿಂದ ಆಪರೇಟಿಂಗ್ ಕೆಪಾಸಿಟಿ ಕಮ್ಮಿ ಆಗಿತ್ತು. ಜೊತೆಗೆ ಪ್ರಾಡಕ್ಟ್ ಟ್ಯಾಂಕರ್ಸ್ ಆಗಿರ್ಬೋದು ಅಥವಾ ಈ ಡ್ರೈ ಬಲ್ಕ್ ಸೆಗ್ಮೆಂಟ್ಗಳಲ್ಲಿ ಫ್ರೀ ಟ್ರೇಡ್ಸ್ ಕಳೆದ ವರ್ಷಕ್ಕಿಂತ ಕಮ್ಮಿ ಇದ್ದಿದ್ದರಿಂದ ಟಾಪ್ ಲೈನ್ ಮೇಲೆ ಪರಿಣಾಮ ಬೀರುತ್ತು. ಈಗ ಕಂಪನಿಯ ಎಕ್ಸ್ಪೆನ್ಸಸ್ ಸುಮಾರು 27% ಕಮ್ಮಿ ಆಗಿದ್ದರಿಂದ ಆಪರೇಟಿಂಗ್ ಪ್ರಾಫಿಟ್ ಬಂದು 11% ಹೆಚ್ಚಾಯಿತು ಮತ್ತು ಆಪರೇಟಿಂಗ್ ಮಾರ್ಜಿನ್ ಬಂದು ಒಂದು ಸುಮಾರು 1100 ಬೇಸಿಸ್ ಪಾಯಿಂಟ್ ಸುಧಾರಿಸಿದೆ. ಕಮ್ಮಿ ಇಂಟ್ರೆಸ್ಟ್ ಕಾಸ್ಟ್ ಮತ್ತು ಕಮ್ಮಿ ಟ್ಯಾಕ್ಸ್ ರೇಟ್ನ ಕಾರಣದಿಂದಾಗಿ ನೆಟ್ ಪ್ರಾಫಿಟ್ಗೂ ಕೂಡ ಸಪೋರ್ಟ್ ಸಿಕ್ಕಿದೆ. ಇದರ ಪರಿಣಾಮವಾಗಿ ನೆಟ್ ಮಾರ್ಜಿನ್ ಸುಮಾರು 424 ಬೇಸ್ ಪಾಯಿಂಟ್ಸ್ ಹೆಚ್ಚಾಗಿದೆ. ಇನ್ನು ಬಿಸ್ನೆಸ್ ಔಟ್ಲುಕ್ನ ಬಗ್ಗೆ ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅಂದರೆ ಈ ವಿಡಿಯೋದಲ್ಲಿ ನೋಡಿ. में फोरकास्ट करना मुश्किल है, आपको तो हमसे बेहतर पता है कि ये रोज चेंज हो जाते हैं.
लेकिन जो है हमारे शिप्स तो स्पॉट मार्केट पे हैं, मार्केट हाई तो हम लोग स्ट्रॉन्ग रेट्स अर्न करते रहेंगे, प्रॉफिटेबिलिटी बढ़ती रहेगी, कैश फ्लो रहेगी। और अगर मार्केट्स ड्रॉप भी हो जाए तो हम तो तैयार हैं शिप्स खरीदने के लिए। काफी साल हो गए हमें एक्सपेंड किए हुए, तो हमें तो वो मार्केट्स नीचे आएंगी तो हम तो वैल्यू बाइंग के लिए तैयार रहेंगे, बिल्कुल क्योंकि ठीक। हमारी बैलेंस शीट में तो नेगेटिव नेट डेट है आजकल, बिल्कुल ठीक तो बात है। उसको इन्वेस्ट करने की कोशिश करेंगे फिर। ಇನ್ನು ಬಾರೋವಿಂಗ್ಸ್ ನಿರಂತರವಾಗಿ ಕಮ್ಮಿ ಆಗ್ತಾ ಇದೆ. FY24 ನಲ್ಲಿ 3048 ಕೋಟಿ ಇದ್ದಂಥ ಟೋಟಲ್ ಬಾರೋವಿಂಗ್ಸ್ H1 FY26 ನ ವೇಳೆಗೆ 1254 ಕೋಟಿಗೆ ಇಳಿದಿದೆ. ಇದು ಲಾಂಗ್ ಟರ್ಮ್ ಬಾರೋವಿಂಗ್ಸ್ 2408 ಕೋಟಿಯಿಂದ 799 ಕೋಟಿ ಮತ್ತು ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಅದು 623 ಕೋಟಿಯಿಂದ 450 ಕೋಟಿ ಎರಡರಲ್ಲೂ ಕೂಡ ಕಮ್ಮಿಯಾಗಿದೆ. ಕ್ಯಾಶ್ ಫ್ಲೋವನ್ನು ನೋಡೋದಾದ್ರೆ FY24 ನಲ್ಲಿ CFO ಬಂದು 2808 ಕೋಟಿ ಇತ್ತು. FY25 ನಲ್ಲಿ ಪೇಬಲ್ಸ್ ಪ್ರೆಷರ್ ಕಾರಣದಿಂದಾಗಿ ಸ್ವಲ್ಪ ಕಮ್ಮಿ ಆಯಿತು. ಈಗ H1 FY26 ನಲ್ಲಿ 1243 ಕೋಟಿ ಜನರೇಟ್ ಮಾಡಲಾಗಿದೆ. CFO ಟು ಪ್ಯಾಟ್ ರೇಷಿಯೋ ಕೂಡ ಹೆಚ್ಚಾಗಿದೆ. FY24 ನಲ್ಲಿ 1.07x ಇದ್ದಿದ್ದು FY25 ಬಂದಾಗ 1.12 ಟೈಮ್ಸ್ ಮತ್ತು H1 FY26 ನ ವೇಳೆಗೆ 1.14 ಟೈಮ್ಸ್. ಇದು ಬೆಟರ್ ಕ್ಯಾಶ್ ಕನ್ವರ್ಷನ್ ನ ತೋರಿಸ್ತಾ ಇದೆ. ವ್ಯಾಲ್ಯೂಯೇಷನ್ ದೃಷ್ಟಿಯಿಂದ ನೋಡೋದಾದ್ರೆ ಜನವರಿ ವೇಳೆಗೆ ಕಂಪನಿ ಸುಮಾರು 8.9 ಪಿ ನಲ್ಲಿ ಟ್ರೇಡ್ ಆಗ್ತಾ ಇತ್ತು. ಇದು ಮೀಡಿಯನ್ ಮತ್ತು ಪಿಯರ್ಸ್ಗಿಂತ ಕಮ್ಮಿ ಇದೆ. PG ರೇಷಿಯೋ ಬಂದು 0.19 ಆಗಿದ್ದು ಹೈ ಗ್ರೋತ್ ಪೊಟೆನ್ಷಿಯಲ್ ಇದೆ ಅನ್ನೋದನ್ನು ಇದು ಸೂಚಿಸ್ತಾ ಇದೆ. ಆದರೆ ರೀಸೆಂಟ್ ಕ್ವಾರ್ಟರ್ನಲ್ಲಿ ನೋಡೋದಾದ್ರೆ ಗ್ರೋತ್ ಸ್ಲೋ ಮತ್ತು ಕೆಲವೊಮ್ಮೆ ನೆಗೆಟಿವ್ ಕೂಡ ಆಗಿದ್ದುಂಟು. ಈ ಟ್ರೆಂಡ್ ಮುಂದುವರೆದ್ರೆ ವ್ಯಾಲ್ಯೂಯೇಷನ್ ಮೇಲೆ ದೊಡ್ಡ ಮಟ್ಟಿಗೆ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಈ ಬಿಸ್ನೆಸ್ಸಲ್ಲಿ ಅರ್ನಿಂಗ್ಸ್ ವೊಲಾಟಿಲಿಟಿ ರಿಸ್ಕ್ ಇದೆ. ಅಂದರೆ ಸುಮಾರು 80% ಶಿಪ್ ಸ್ಪಾಟ್ ಮಾರ್ಕೆಟ್ನಲ್ಲಿ ಆಪರೇಟ್ ಮಾಡ್ತಿದೆ. ಅಂದರೆ ಶಿಪ್ಗಳನ್ನು ಕರೆಂಟ್ ಮಾರ್ಕೆಟ್ ಫ್ರೀಟ್ ರೇಟ್ಗೆ ಬುಕ್ ಮಾಡಲಾಗುತ್ತೆ. ಈ ರೇಟ್ ಸಪ್ಲೈ ಮತ್ತು ಡಿಮಾಂಡ್ ಆಧಾರದ ಮೇಲೆ ಪ್ರತಿದಿನ ಬದಲಾಗ್ತಾ ಇರುತ್ತೆ. ಈ ಹೈ ಸ್ಪಾಟ್ ಎಕ್ಸ್ಪೋಜರ್ ಕಾರಣದಿಂದಾಗಿ ಫ್ಯೂಚರ್ ಅರ್ನಿಂಗ್ಸ್ಗೆ ಕ್ಲಿಯರ್ ಗೈಡೆನ್ಸ್ ಕೊಡೋದು ಕಷ್ಟವಾಗುತ್ತೆ. ಈ ಸೆಟಪ್ನಲ್ಲಿ ಫ್ರೀ ಟ್ರೇಡ್ಸ್ ಸ್ವಲ್ಪ ಇಳಿದ್ರೂ ಕೂಡ ಪ್ರಾಫಿಟಬಿಲಿಟಿಯ ಮೇಲೆ ಪರಿಣಾಮ ಬೀರುತ್ತೆ. ಉದಾಹರಣೆಗೆ Q2 FY26 ನಲ್ಲಿ ಪ್ರಾಡಕ್ಟ್ ಟ್ಯಾಂಕರ್ ರೇಟ್ಸ್ ಇಳಿದ ಕಾರಣದಿಂದಾಗಿ ನೆಟ್ ಪ್ರಾಫಿಟ್ ಸೀಕ್ವೆನ್ಷಿಯಲಿ ಕಮ್ಮಿ ಆಯಿತು. ಇದು ಈ ರಿಸ್ಕ್ ಅನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಈಗ ನಮ್ಮ ಕೊನೆಯ ಮತ್ತು ಮೂರನೇ ಸ್ಟಾಕ್ ಅರವಿಂದೋ ಫಾರ್ಮಾ. ಈ ಕ್ವಾರ್ಟರ್ನಲ್ಲಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ತಮ್ಮ ಸ್ಟೇಕ್ ಅನ್ನು 0.6% ಹೆಚ್ಚಿಸಿದ್ದಾರೆ. ಹಾಗೆಯೇ HDFC ಮಿಡ್ ಕ್ಯಾಪ್ ಫಂಡ್ ಡಿಸೆಂಬರ್ 2025ರಲ್ಲಿ 3.25% ಹೋಲ್ಡಿಂಗ್ ಅನ್ನು ಪಡ್ಕೊಂಡಿದೆ. ಒಂದು ಸ್ಟ್ರಾಂಗ್ ರ್ಯಾಲಿಯ ನಂತರ ಅರವಿಂದೋ ಫಾರ್ಮಾ ಸ್ಟಾಕ್ ಡಿಸೆಂಬರ್ 2024ರಲ್ಲಿ 1592ರ ಆಲ್ ಟೈಮ್ ಹೈ ಅನ್ನು ತಲುಪಿತು. ಅದರ ನಂತರ ಪ್ರೈಸ್ ಸುಮಾರು 30% ಕರೆಕ್ಷನ್ ಆಯಿತು. 960ರಿಂದ 1000 ರೂಪಾಯಿಯ ಝೋನ್ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡ್ಬೋದು. ಈ FY23ರಿಂದ FY25ನವರೆಗೆ ಸೇಲ್ಸ್ 1.28x ಹೆಚ್ಚಾಗಿದೆ. ಮೆಟೀರಿಯಲ್ ಕಾಸ್ಟ್ 45%ಇಂದ 41%ಗೆ ಕಮ್ಮಿ ಆಗಿದೆ. ಇದರಿಂದಾಗಿ ಎಕ್ಸ್ಪೆನ್ಸಸ್ ಕೇವಲ 1.19 ಟೈಮ್ಸ್ ಮಾತ್ರ ಹೆಚ್ಚಾಗಿದೆ. ಈ ಕಾಸ್ಟ್ ಕಂಟ್ರೋಲ್ ಕಾರಣದಿಂದಾಗಿ ಪರ್ಫಾರ್ಮೆನ್ಸ್ ಬಲವಾಗಿದೆ. ಆಪರೇಟಿಂಗ್ ಪ್ರಾಫಿಟ್ ಬಂದು 1.77x ಹೆಚ್ಚಾಗಿದೆ ಮತ್ತು ನೆಟ್ ಪ್ರಾಫಿಟ್ 1.81x ಏರಿಕೆಯಾಗಿದೆ. ವ್ಯಾಲ್ಯೂಯೇಷನ್ ದೃಷ್ಟಿಯಿಂದ ನೋಡೋದಾದ್ರೆ ಜನವರಿ ವೇಳೆಗೆ ಕಂಪನಿ ಸುಮಾರು 19x ಪಿ ನಲ್ಲಿ ಟ್ರೇಡ್ ಆಗ್ತಾ ಇತ್ತು. ಇದು ಮೀಡಿಯನ್ ಮತ್ತು ಹಲವಾರು ಪಿಯರ್ಸ್ಗಳಿಗಿಂತ ಕಮ್ಮಿನೇ ಇದೆ. ಆದರೆ PG ರೇಷಿಯೋ ಬಂದು 2.4 ಇದ್ದು ಇದು ರಿಲೇಟಿವ್ಲಿ ಹೈ ಆಗಿದೆ ಮತ್ತು ಲೋವರ್ ಗ್ರೋತ್ ಎಕ್ಸ್ಪೆಕ್ಟೇಷನ್ ಅನ್ನು ಸೂಚಿಸ್ತಾ ಇದೆ. ಈಗ ಬಿಸ್ನೆಸ್ನ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅರವಿಂದೋ ಫಾರ್ಮಾ ಒಂದು ಲೀಡಿಂಗ್ ಗ್ಲೋಬಲ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಆಗಿದೆ. ಇದು ಮೆಡಿಸಿನ್ಸ್ ಮತ್ತು ಡೆವಲಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಜೊತೆಗೆ ಈ ಡೆವಲಪ್ ಮಾಡೋದು, ಮ್ಯಾನುಫ್ಯಾಕ್ಚರ್ ಮಾಡೋದು, ಈ ಥರದ ಮಾರ್ಕೆಟ್ ಕೆಲಸವನ್ನು ಮಾಡುತ್ತೆ. ಈಗ ಕಂಪನಿ ವರ್ಟಿಕಲಿ ಇಂಟಿಗ್ರೇಟೆಡ್ ಮಾಡೆಲನ್ನು ಅನುಸರಿಸುತ್ತೆ. ಅಂದರೆ APIsರಿಂದ ಫಿನಿಶ್ಡ್ ಮೆಡಿಸಿನ್ಸನ್ನು ಅದನ್ನು ಸಂಪೂರ್ಣವಾಗಿ ವ್ಯಾಲ್ಯೂ ಚೈನ್ ಕವರ್ ಮಾಡೋದ್ರವರೆಗೆ ಇದೇ ನೋಡ್ಕೊಳುತ್ತೆ. ಸುಮಾರು 52% APIs ಇನ್ ಹೌಸ್ ಆಗುತ್ತೆ. ಜೊತೆಗೆ ಈ ಕಾಸ್ಟ್ ಕಂಟ್ರೋಲ್ ಮತ್ತು ಸಪ್ಲೈ ಸ್ಟೆಬಿಲಿಟಿಯನ್ನು ಕೂಡ ಕೊಡುತ್ತೆ. ಈ ಕಂಪ್ನಿಗೆ ಸುಮಾರು 30%ಗಿಂತ ಅಂದರೆ ಕಂಪ್ನಿಗೆ 30ಕ್ಕಿಂತ ಹೆಚ್ಚು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಇವು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಈ ಪೋರ್ಚುಗಲ್ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ಈ ಥರದ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದೆ. ಒಟ್ಟು ಫಾರ್ಮುಲೇಷನ್ ಕೆಪಾಸಿಟಿ ಬಂದು 60 ಬಿಲಿಯನ್ ಡೋಸಸ್ಗಿಂತ ಹೆಚ್ಚಿದೆ. ಇನ್ನು USA ಕಂಪನಿಯ ದೊಡ್ಡ ಮಾರ್ಕೆಟ್ ಆಗಿದ್ದು ಸುಮಾರು 44% ರೆವಿನ್ಯೂ ಅಲ್ಲಿಂದಲೇ ಬರುತ್ತೆ. ಅಲ್ಲಿಯೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಪ್ರೆಸೆನ್ಸ್ ಹೆಚ್ಚಿಸುವಂಥ ದಿಕ್ಕಿನಲ್ಲಿ ಕಂಪನಿ ಮುಂದುವರಿತಾ ಇದೆ. ಈ ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ನೋಡೋದಾದ್ರೆ Q2 FY26 ನಲ್ಲಿ ರೆವಿನ್ಯೂ ಬಂದು 6% ಇಯರ್ ಆನ್ ಇಯರ್ ಹೆಚ್ಚಾಗಿದೆ. ಇದಕ್ಕೆ ಸಪೋರ್ಟ್ ನೀಡಿದ್ದು US ಫಾರ್ಮುಲೇಷನ್ಸ್ ಬೇಸ್ ಬಿಸ್ನೆಸ್.
ಯುರೋಪ್ ಮತ್ತು ಗ್ರೋತ್ ಮಾರ್ಕೆಟ್ ಸಹ ಸ್ಟ್ರಾಂಗ್ ಮೊಮೆಂಟಮ್ ಅನ್ನು ಮೇಂಟೈನ್ ಮಾಡಿದೆ. ಯುರೋಪ್ ರೀಜನ್ನಲ್ಲಿ 17.8% ಇಯರ್ ಆನ್ ಇಯರ್ ಗ್ರೋತ್ ನೀಡಿದ್ದು ರೆವಿನ್ಯೂ ಬಂದು 2480 ಕೋಟಿ ತಲುಪಿದೆ. ಇನ್ನು ARV ಸೆಗ್ಮೆಂಟಲ್ಲೂ ಕೂಡ ರೆವಿನ್ಯೂ 68.7% ಇಯರ್ ಆನ್ ಇಯರ್ ಹೆಚ್ಚಾಗಿದೆ, 325 ಕೋಟಿ ಆಗಿದೆ. ಇದಕ್ಕೆ ಕಾರಣ ಬಂದು ನ್ಯೂ ಟ್ರೇಡರ್ಸ್ ಮತ್ತು ಹೈಯರ್ ವಾಲ್ಯೂಮ್ಸ್. ಈಗ ಎಕ್ಸ್ಪೆನ್ಸಸ್ ಸೈಡ್ನಲ್ಲಿ ಕಾಸ್ಟ್ ರೆವಿನ್ಯೂಗೆ ಅನುಗುಣವಾಗಿ 6% ಇಯರ್ ಆನ್ ಇಯರ್ ಹೆಚ್ಚಾಗಿದೆ. ಇದರಿಂದಾಗಿ ಆಪರೇಟಿಂಗ್ ಪ್ರಾಫಿಟ್ 7% ಇಯರ್ ಆನ್ ಇಯರ್ ಏರಿಕೆಯಾಗಿದೆ. ಆಪರೇಟಿಂಗ್ ಮಾರ್ಜಿನ್ ಸುಮಾರು 20% ಸ್ಟೇಬಲ್ ಇದೆ. ಈಗ ಬಾಟಮ್ ಲೈನ್ನಲ್ಲಿ ಹೆಚ್ಚು ಡಿಪ್ರಿಸಿಯೇಷನ್ ಮತ್ತು ಟ್ಯಾಕ್ಸ್ ರೇಟ್ ಕಾರಣದಿಂದಾಗಿ ನೆಟ್ ಪ್ರಾಫಿಟ್ ಗ್ರೋತ್ ಬಂದು Q2 FY26ನಲ್ಲಿ 4% ಇಯರ್ ಆನ್ ಇಯರ್ ಮಟ್ಟದಲ್ಲಿದೆ. ನೆಟ್ ಮಾರ್ಜಿನ್ ಬಂದು 10% ಸ್ಟೇಬಲ್ ಇದೆ. ಈಗ ಗ್ರೋತ್ ಔಟ್ಲುಕ್ ಅನ್ನು ನೋಡೋಣ. ಇನ್ನು ಗ್ರೋತ್ ಔಟ್ಲುಕ್ ನೋಡೋದಾದ್ರೆ ಮ್ಯಾನೇಜ್ಮೆಂಟ್ FY26ಗೆ 20-21% ಮಾರ್ಜಿನ್ನ ಟಾರ್ಗೆಟ್ ಇಟ್ಕೊಂಡಿದೆ. ಕಂಪನಿಯ ಯುರೋಪಿಯನ್ ಬಿಸ್ನೆಸಸ್ FY26 ಅಂತ್ಯಕ್ಕೆ €1 ಬಿಲಿಯನ್ ಆನ್ಯುವಲ್ ರೆವಿನ್ಯೂ ತಲುಪುವಂಥ ಗುರಿಯನ್ನು ಕೂಡ ಇಟ್ಕೊಂಡಿದೆ. ಮೇನ್ ಮಾರ್ಕೆಟ್ನಿಂದ ಸ್ಟಡಿ ಕಾಂಟ್ರಿಬ್ಯೂಷನ್ಸ್ ಕೂಡ ಬರ್ತಾ ಇದೆ. ಹಾಗಾಗಿ ಚೈನಾ ಫೆಸಿಲಿಟಿ ಸ್ಕೇಲ್ ಅಪ್ ಆಗ್ತಾ ಇದೆ. ಮುಂದಿನ 2-3 ವರ್ಷಗಳಲ್ಲಿ ಟರ್ನ್ ಓವರ್ ಟ್ರಿಪಲ್ ಡಿಜಿಟ್ ಲೆವೆಲ್ಗೆ ತಲುಪುವಂಥ ಟಾರ್ಗೆಟ್ ಅನ್ನು ಕೂಡ ಇಟ್ಕೊಂಡಿದೆ. ಈಗ ಕ್ಯಾಪೆಕ್ಸ್ ಪ್ಲಾನ್ ಬಗ್ಗೆ ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನೋಡಿ. No, we will be doing normal capex, which will be somewhere around maybe around 150 to 200 million, which will be the sustenance capital which we will be incurring it, and the one which we have already committed. See, you have to understand the fact that we are already having more than 30 plants, and some of the plants are, we are also increasing the capacity on every plant by about 10 to 15% like that. So that capex will be done. ಈಗ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ಒಮ್ಮೆ ಅನಲೈಸ್ ಮಾಡೋಣ. FY25ನಲ್ಲಿ ಬಾರೋವಿಂಗ್ಸ್ ಹೆಚ್ಚಾಗಿದೆ, ಆದರೆ H1 FY26ನ ವೇಳೆಗೆ ಸ್ವಲ್ಪ ಕಮ್ಮಿ ಆಗಿದೆ. ಮುಖ್ಯವಾಗಿ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಕಮ್ಮಿ ಆಗ್ತಾ ಇದೆ. ಇನ್ನು ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಬಂದು ಬಹುತೇಕ ಸ್ಟೇಬಲ್ ಆಗಿದೆ. ಹಾಗೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ 17 ಕೋಟಿಯಿಂದ 576 ಕೋಟಿಗೆ ಹೆಚ್ಚಾಗಿದೆ. ಇದು ಗಮನಿಸಬೇಕಾದಂಥ ಟ್ರೆಂಡ್. ಕಂಪ್ನಿಯ ಕ್ಯಾಶ್ ಫ್ಲೋನ ಬಗ್ಗೆ ಮಾತಾಡೋದಾದರೆ FY24ನಲ್ಲಿ CFO ಬಂದು 2435 ಕೋಟಿ ಆಗಿತ್ತು. ರಿಸರ್ವೇಬಲ್ಸ್ ಮತ್ತು ಇನ್ವೆಂಟ್ರಿ ಇದರ ಕಾರಣದಿಂದಾಗಿ FY25ನಲ್ಲಿ ಕ್ಯಾಶ್ ಫ್ಲೋ 3925 ಕೋಟಿಯ ಮಟ್ಟಕ್ಕೆ ಸುಧಾರಿಸಿದೆ. H1 FY26ನಲ್ಲಿ CFO ಬಂದು 2885 ಕೋಟಿ ಇದ್ದು CFO ಟು ಪ್ಯಾಟ್ ರೇಷಿಯೋ ಬಂದು 1.72x ಆಗಿದೆ. ಇದು ಸ್ಟ್ರಾಂಗ್ ಕ್ಯಾಶ್ ಕನ್ವರ್ಷನ್ನ ಸೂಚಿಸ್ತಾ ಇದೆ. ಈಗ ಕಂಪನಿಯ ಕೀ ರಿಸ್ಕ್ ಅನ್ನು ಗಮನಿಸೋದಾದರೆ ರೆಗ್ಯುಲೇಟರಿ ಫ್ಯಾಕ್ಟರ್ಸ್ ಹೊರತುಪಡಿಸಿ ಇನ್ವೆಂಟ್ರಿ FY24ನಲ್ಲಿ 9808 ಕೋಟಿ ಇದ್ದಿದ್ದು H1 FY26ನ ವೇಳೆಗೆ 11192 ಕೋಟಿಗೆ ಹೆಚ್ಚಾಗಿದೆ. ಇದೇ ಸಮಯದಲ್ಲಿ ಇನ್ವೆಂಟ್ರಿ ಟು ಸೇಲ್ಸ್ 33.8%ನಿಂದ 34.4%ಗೆ ಏರಿಕೆಯಾಗಿದೆ. ಇನ್ವೆಂಟ್ರಿ ಡೇಸ್ 284 ದಿನಗಳಿಂದ 310ಕ್ಕೆ ಹೆಚ್ಚಾಗಿದೆ. ಸೇಲ್ಸ್ ಗ್ರೋತ್ ನಿಧಾನ ಆಗಿದೆ. ಈ ಟ್ರೆಂಡ್ ಡಿಮಾಂಡ್ ಸಪ್ಲೈ ಮಿಸ್ ಮ್ಯಾಚಸ್ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಇಂಟೆನ್ಸಿಟಿಯನ್ನು ಹೆಚ್ಚಿಸಿರೋದ್ರಿಂದ ಫ್ಯೂಚರ್ ಮಾರ್ಜಿನ್ಸ್ ಮತ್ತು ಕ್ಯಾಶ್ ಫ್ಲೋಸ್ನ ಮೇಲೆ ಪ್ರೆಷರ್ ಬೀರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಕಂಪ್ನಿ 44% ರಾ ಮೆಟೀರಿಯಲ್ಸ್ ಚೈನಾದಿಂದಲೇ ಸೋರ್ಸ್ ಮಾಡ್ತಾ ಇದೆ, ಅಲ್ಲಿಂದ ತರಿಸ್ಕೊಳ್ತಾ ಇದೆ. ಆದ್ದರಿಂದ ಜಿಯೋಪೊಲಿಟಿಕಲ್ ಅಥವಾ ಸಪ್ಲೈ ಇಶ್ಯೂಸ್ ಏನಾದರೂ ಸಮಸ್ಯೆ ಆದರೆ ಪ್ರೊಡಕ್ಷನ್ ಮತ್ತು ಸೇಲ್ಸ್ನ ಮೇಲೆ ನೇರ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಇದು ಇವತ್ತಿನ 3 ಸ್ಟಾಕ್ಸ್ನ ಬಗ್ಗೆ. ಪ್ರತಿ ಬಿಸ್ನೆಸ್ಗೆ ತನ್ನ ಮಾಡೆಲ್, ಗ್ರೋತ್ ಡ್ರೈವರ್ಸ್ ಮತ್ತು ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ನೀವು ಯಾವ ವಿಷಯದಲ್ಲಿ ಹೆಚ್ಚು ಆಸಕ್ತಿ ತೋರ್ತೀರಿ, ವ್ಯಾಲ್ಯೂಯೇಷನ್ನ ಅಥವಾ ಫಂಡಮೆಂಟಲ್ಸಾ ಅಥವಾ ಗ್ರೋತ್ ಔಟ್ಲುಕ್ಕಾ, ನಿಮ್ಮ ಥಾಟ್ಸ್ ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.